ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ. ಅಜೀರ್ಣತ ಆಗಲಿಕ್ಕೆ ವಿವಿಧ ಕಾರಣಗಳು ಏನು, ನಾವು ಏನು ಆಹಾರ ಸೇವನೆ ಮಾಡ್ತೀವಿ ನೋಡ್ರಿ ಅದು ಬರಾಬರ್ ರೀತಿಯಿಂದ ಡೈಜೆಸ್ಟ್ ಆಗ್ತಾ ಇಲ್ಲ. ನೀವು ತಿಂದಿದ್ದ ಆಹಾರ ನಿಮ್ಗೆ ಪಾಚನ ಆಗ್ತಿಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳು ಏನು. ಸೊ ನೋಡ್ರಿ, ಅಷ್ಟಾಂಗ ಹೃದಯ ಸೂತ್ರಸ್ಥಾನ 8ನೇ ಅಧ್ಯಾಯ ಮಾತ್ರಾ ಸೀತಿ ಅಧ್ಯಾಯದ ಇದ್ರದ್ದು ಉಲ್ಲೇಖ ನಮ್ಗೆ ನೋಡ್ಲಿಕ್ಕೆ ಸಿಗ್ತೈತ್ರಿ. ಇಲ್ಲಿ ಏನು ತಿಳಿಸ್ಯಾರಪ್ಪ ಅಂದ್ರೆ, ನಾವು ಬರೀ ಭಾಳ ಜಾಸ್ತಿ ಮಾತ್ರದಾಗ ಆಹಾರ ಏನು ಸೇವನೆ ಮಾಡ್ತೀವಿ, ಭಾಳ ಜಾಸ್ತಿ ಊಟ ಮಾಡ್ತೀವಿ ನೋಡ್ರಿ, ಬರೀ ಅದೇ ಒಂದೇ ಕಾರಣ ಅಲ್ಲ ಇಂಡೈಜೆಷನ್ ಆಗಲಿಕ್ಕೆ. ಬೇರೆ ಹಲವಾರು ಕಾರಣಗಳು ಅದಾವಪ್ಪ. ಏನಪ್ಪ ಅಂದ್ರೆ ಅಪ್ರಿಯ ಭೋಜನ, ಅಂದ್ರೆ ನಿಮ್ಗೆ ಇಷ್ಟ ಆಗ್ಲಾರ್ದ ಆಹಾರ ತಿನ್ನೋದು, ಮತ್ತು ಯಾವ ಭೋಜನ ಭಾಳ ಜಾಸ್ತಿ ಕುಚ್ಚಿರ್ತಾರೆ ನೋಡ್ರಿ ಅದು, ಇಲ್ಲ ಭಾಳ ಕಡಿಮೆ ಕುಚ್ಚಿರ್ತಾರೆ ನೋಡ್ರಿ ಅಂಥ ಭೋಜನ ತಿನ್ನೋದು, ಇಲ್ಲ ಭಾಳ ಜಾಸ್ತಿ ಗುರು ಆಹಾರ, ಶೀತ ಆಹಾರ, ವೃಕ್ಷ ಆಹಾರ ತಿನ್ನೋದು, ಭಾಳ ಕಠಿಣವಾದ ಆಹಾರ ತಿನ್ನೋದು, ಮತ್ತು ಅಂಥ ಆಹಾರ ತಿನ್ನೋದು ಎದ್ರಾಗ ಭಾಳ ಜಾಸ್ತಿ ನೀರು ಹಾಕಿ ಪ್ಲಾವಿತ ಮಾಡಿರ್ತಾರೆ, ಭಾಳ ಜಾಸ್ತಿ ನೀರು ಹಾಕಿ ಮಾಡಿರ್ತಾರೆ ನೋಡ್ರಿ ಅಂಥ ಆಹಾರ ನೀವೇನಾರು ತಿನ್ನೋವಂತೀರಂದ್ರೆ ಇವೆಲ್ಲ ಆಹಾರ ಪಾಚನ ಮಾಡ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತ ಇಲ್ಲಿ ಹೇಳ್ಕೊಟ್ಟಾರ್ರಿ. ಅದ್ರ ಜೊತೆಗೆ ಇವತ್ತಿನ ಜನ್ರೇಷನ್ನಾಗ ನಾವು ಏನು ಪ್ರಾಬ್ಲಮ್ಸ್ ಫೇಸ್ ಮಾಡಾಕುಂತೀವಿ ಅದನ್ನ ಬಿಟ್ಟು ಮತ್ತು ಬೇರೆ ಕಾರಣ ಏನಪ್ಪ ಅಂದ್ರೆ, ನಾವೇನರ ಪೀಡಿತ ಅದೀವಿ ಎದ್ರಲ್ಲಿ ಕ್ರೋಧ, ಶೋಕ, ಭಯ, ಲೋಭ, ಈರ್ಷ ಇಂಥವೆಲ್ಲ ಮಾನಸಿಕ ರೀತಿ ಆದ್ರೆ ನಾವು ಲೋ ಅದೀವಂದ್ರೆ ಆವಾಗ ಕೂಡ ನಮ್ಗೆ ಅಜೀರ್ಣತೆ ಆಗ್ತೈತ್ರಿ. ಆದರೆ ಇವತ್ತಿನ ಜನ್ರೇಷನ್ನಾಗ ಅದನ್ನ ಮಂದಿ ಅರ್ಥ ಮಾಡ್ಕೊಳಂಗಿಲ್ಲ. ಇಂಡೈಜೆಷನ್ ಆಗಕ್ಕೆ ಕುಂತೈತೆ ಅಂದ್ರೆ ಆ್ಯಂಟಾಸಿಡ್ ತಿನ್ನೋದು, ಗ್ಯಾಸ್ಟ್ರಿಕ್ ಗುಳಿಗೆ ತಿನ್ನೋದು, ಎದಕ್ಕೆ ಆಗಕ್ಕೆ ಕುಂತೈತೆ ಅನ್ನೋದು ಅರ್ಥ ಮಾಡ್ಕೊಳಂಗಿಲ್ಲ. ಕೆಲವೊಂದು ಸತೆ ನೀವು ಎಕ್ಸಸೈಸ್ ಎಲ್ಲ ಮಾಡ್ತಿರ್ತೀರಿ ಅಂದ್ರೂ ನಿಮ್ಗೆ ಆ ರೀತಿ ನಿಮ್ಗೆ ಇಂಡೈಜೆಷನ್ ಪ್ರಾಬ್ಲಮ್ಮು ಸುಧಾರಣೆ ಆಗ್ತಿರಂಗಿಲ್ಲ. ಯಾಕಂದ್ರೆ ನೀವು ಏನೋ ಒಂದು ಡಿಪ್ರೆಷನ್ನಾಗಿರ್ತೀರಿ, ಶೋಕದಾಗಿರ್ತೀರಿ, ಭಾಳ ಜಾಸ್ತಿ ಕ್ರೋಧದಾಗ, ಭಯದಾಗ ಹೆದರಿರ್ತೀರಿ, ಲೋಭ, ಏನೋ ಒಂದು ಮನಸ್ಸಿನಾಗ ಆಸೆ, ಇಲ್ಲ ಇನ್ನೊಬ್ರು ನೋಡಿ ಹಂಗೆ ಹೊಟ್ಟೆಗೆ ಉರಿ ಪಡೋದು, ಇಂಥವೆಲ್ಲದ್ರಲ್ಲೇ ನಾವು ಪೀಡಿತ ಆಗಿದ್ದರೆ ನಮ್ಗೆ ಅಜೀರ್ಣ ಸಮಸ್ಯೆ ಯಾವಾಗಲೂ ಗುಣ ಆಗಲ್ಲ ಅಂತ ಆಯುರ್ವೇದದ ಸಾವಿರಾರು ವರ್ಷ ಮೊದಲೇ ಹೇಳ್ಯಾರ್ರಿ. ಧನ್ಯವಾದಗಳು.